ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ಚಾನಲ್ಗೆ ಸುಸ್ವಾಗತ. ವೀಕ್ಷಕ ಬಂಧುಗಳೇ, ಇದು ಬರೀ ಜಲಪಾತವಲ್ಲ, ಬದಲಾಗಿ ಹಿಂದೂ ಹಾಗೂ ಮುಸ್ಲಿಮರ ಧಾರ್ಮಿಕ ತಾಣವೂ ಹೌದು. ಈ ಕ್ಷೇತ್ರದ ಜಲಪಾತದ ನೀರಿನಲ್ಲಿ ಸ್ನಾನ ಮಾಡಲೂಬಹುದು, ಹಾಗೆಯೇ ನಿಮ್ಮ ಬೇಡಿಕೆಯನ್ನು ಸಹ ಕೋರಿಕೊಳ್ಳಬಹುದು. ಈ ವಿಶೇಷ ಜಲಪಾತದಲ್ಲಿ ಸ್ನಾನವನ್ನು ಮಾಡಿದರೆ ರೋಗ ರುಜಿನಗಳು ಗುಣವಾಗುತ್ತವೆ. ಕನ್ಯೆಯರಿಗೆ ಕಂಕಣ ಭಾಗ್ಯವು ಕೂಡಿ ಬರುತ್ತದೆ. ಹಿಂದೂ ಮತ್ತು ಮುಸ್ಲಿಮರ ಧಾರ್ಮಿಕ ತಾಣವಾಗಿರುವ ಈ ಜಲಪಾತವೇ ಚಿಕ್ಕಮಗಳೂರು ಜಿಲ್ಲೆಯ ಬಾಬಾ ಬುಡನ್ಗಿರಿಯಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿರುವ ಮಾಣಿಕ್ಯಧಾರ ಜಲಪಾತ. ಶೋಲಾ ಕಾಡಿನ ನೀರನ್ನೆಲ್ಲ ಸಂಗ್ರಹಿಸಿಕೊಂಡು ಬಂಡೆಯ ಮೇಲಿನಿಂದ ಧುಮ್ಮಿಕ್ಕುವ ಈ ಮಾಣಿಕ್ಯಧಾರ ಜಲಪಾತವು ನೋಡಲು ನಯನ ಮನೋಹರವಾಗಿರುತ್ತದೆ. ಸುಮಾರು 30 ಅಡಿಗಳಿಂದ ಬೀಳುವ ಜಲಪಾತದ ನೀರು ಮುತ್ತುಗಳಂತೆ ಕೆಳಗೆ ಬೀಳುವುದರಿಂದ ಈ ಜಲಪಾತಕ್ಕೆ ಮಾಣಿಕ್ಯಧಾರ ಎಂದು ಕರೆಯಲಾಗುತ್ತದೆ. ಮಾಣಿಕ್ಯಧಾರ ಎಂದರೆ ಮುತ್ತುಗಳ ಸರಮಾಲೆ ಎಂದರ್ಥ. ಸ್ಥಳೀಯರು ಈ ಜಲಪಾತವನ್ನು ನೆಲ್ಲಿಕಾಯಿ ತೀರ್ಥ ಎಂದು ಸಹ ಕರೆಯುತ್ತಾರೆ. ಶೋಲಾ ಕಾಡುಗಳ ಹಸಿರು ರಾಶಿಯಲ್ಲಿಯೇ ಜನಿಸಿ ಮೆಲ್ಲಗೆ ಧುಮ್ಮಿಕ್ಕುವ ಈ ಜಲಪಾತ ತನ್ನೊಳಗೆ ಅಗಾಧ ಔಷಧೀಯ ಗುಣಗಳನ್ನು ಹೊಂದಿದೆ. ಈ ಜಲಪಾತದಲ್ಲಿ ಸ್ನಾನವನ್ನು ಮಾಡುವುದರಿಂದ ವಿವಿಧ ಕಾಯಿಲೆಗಳು ಗುಣವಾಗುತ್ತವೆಂದು ಜನರು ನಂಬುತ್ತಾರೆ. ಈ ಜಲಪಾತದ ಮತ್ತೊಂದು ವಿಶೇಷತೆ ಎಂದರೆ ಈ ಜಲಪಾತವು ಬೇಸಿಗೆ ಕಾಲದಲ್ಲಿಯೂ ಬರಿದಾಗುವುದಿಲ್ಲ. ಇಷ್ಟೇ ಅಲ್ಲದೆ ಹಲವು ಹಳ್ಳಿಗರು ಈ ಜಲಪಾತದ ನೀರನ್ನು ಪವಿತ್ರ ಗಂಗೆ ಎಂದು ಕುಡಿಯಲು ಉಪಯೋಗಿಸುತ್ತಾರೆ. ಈ ಜಲಪಾತದ ಬುಡವನ್ನು ತಲುಪಲು ಸುಮಾರು 200 ಮೆಟ್ಟಿಲುಗಳನ್ನು ಇಳಿಯಬೇಕಾಗುತ್ತದೆ. ಈ ಜಲಪಾತದ ನೀರು ಕಡು ಬೇಸಿಗೆ ಕಾಲದಲ್ಲಿಯೂ ತಂಪಾಗಿರುತ್ತದೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಕ್ಷೇತ್ರವಾದ ಬಾಬಾ ಬುಡನ್ಗಿರಿಯ ದತ್ತಪೀಠಕ್ಕೆ ಭೇಟಿ ನೀಡುವ ಹೆಚ್ಚಿನ ಯಾತ್ರಾರ್ಥಿಗಳು ಮಾಣಿಕ್ಯಧಾರ ಜಲಪಾತಕ್ಕೂ ಭೇಟಿ ನೀಡುತ್ತಾರೆ ಮತ್ತು ಜಲಪಾತದ ಕೆಳಗೆ ಸ್ನಾನವನ್ನು ಮಾಡುವುದನ್ನು ಪವಿತ್ರವೆಂದು ಪರಿಗಣಿಸುತ್ತಾರೆ. ಮಾಣಿಕ್ಯಧಾರ ಜಲಪಾತದ ಪ್ರದೇಶದಿಂದ ಪಶ್ಚಿಮ ಘಟ್ಟಗಳ ವಿಹಂಗಮ ನೋಟವು ನಮ್ಮ ಕಣ್ಮನ ಸೆಳೆಯುತ್ತದೆ. ಮೆಟ್ಟಿಲುಗಳ ಉದ್ದಕ್ಕೂ ವೀಕ್ಷಣಾ ಗೋಪುರಗಳು ಹಾಗೂ ವಿಶ್ರಾಂತಿ ಸ್ಥಳಗಳನ್ನು ನಿರ್ಮಿಸಲಾಗಿದೆ. ಪ್ರಶಾಂತವಾದ ವಾತಾವರಣವನ್ನು ಹುಡುಕುತ್ತಿರುವ ಜನರಿಗೆ ಮಾಣಿಕ್ಯಧಾರ ಜಲಪಾತವು ಹೇಳಿ ಮಾಡಿಸಿದ ತಾಣವಾಗಿದೆ. ಮಾಣಿಕ್ಯಧಾರ ಜಲಪಾತದಲ್ಲಿ ಸ್ನಾನವನ್ನು ಮಾಡುವ ಯಾತ್ರಿಗಳು ತಾವು ಧರಿಸಿರುವ ಬಟ್ಟೆಯನ್ನು ಅಲ್ಲಿಯೇ ಬಿಟ್ಟು ತೆರಳುತ್ತಾರೆ. ಇದರಿಂದ ತಮ್ಮೆಲ್ಲ ಪಾಪಗಳು ಕಳೆಯುತ್ತದೆ ಎಂದು ಅವರು ನಂಬುತ್ತಾರೆ. ಈ ನಂಬಿಕೆ ಪರಿಸರವನ್ನು ಹಾಳು ಮಾಡುತ್ತಿರುವುದು ಸುಳ್ಳಲ್ಲ. ಮದುವೆಯ ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳಿಗೆ ಸೂಕ್ತ ವರ ದೊರಕದಿದ್ದರೆ ಅವರು ಜಲಪಾತಕ್ಕೆ ಬಂದು ಬಳೆಗಳನ್ನು ಅರ್ಪಿಸಿ ನಂತರ ಆ ಬಳೆಗಳನ್ನೇ ಧರಿಸಬೇಕು. ಆಗ ಸೂಕ್ತ ವರ ಸಿಗುತ್ತಾರೆ ಎನ್ನುವುದು ಈ ಭಾಗದ ಸ್ಥಳೀಕರ ನಂಬಿಕೆ. ಮುಸ್ಲಿಂ ಬಾಂಧವರ ನಂಬಿಕೆಗಳ ಪ್ರಕಾರ ಸಂತ ಹಜರತ್ ದಾದಾ ಹಯಾತ್ ಮೀರ್ ಕಲಂದರ್ ಮತ್ತು ಅವರ 4 ಶಿಷ್ಯಂದಿರು ಈ ಸ್ಥಳಕ್ಕೆ ಆಗಮಿಸಿರುತ್ತಾರೆ. ಆಗ ಅವರಿಗೆ ತಮ್ಮ ದಾಹವನ್ನು ತೀರಿಸಿಕೊಳ್ಳಲು ಈ ಪ್ರದೇಶದಲ್ಲಿ ನೀರು ದೊರಕುವುದಿಲ್ಲ. ಸುದೀರ್ಘವಾಗಿ ಪ್ರಾರ್ಥನೆಯನ್ನು ಮಾಡಿದ ನಂತರ ಅವರ ಪ್ರಾರ್ಥನೆಗೆ ಉತ್ತರವೆಂಬಂತೆ ಪರ್ವತದಿಂದ ಜಲಪಾತದ ರೂಪದಲ್ಲಿ ನೀರು ಹರಿದು ಬಂದಿತಂತೆ. ಆದ್ದರಿಂದಲೇ ಈ ಜಲಪಾತವನ್ನು ಮುಸ್ಲಿಮರು ಸಹ ಪವಿತ್ರ ಕೇಂದ್ರವೆಂದು ಭಾವಿಸುತ್ತಾರೆ. ಮುಸ್ಲಿಂ ಆರಾಧಕರು ಈ ಮಾಣಿಕ್ಯಧಾರ ಜಲಪಾತದ ಒಂದು ಗುಹೆಯಿಂದ ಮಣ್ಣನ್ನು ಸಂಗ್ರಹಿಸುತ್ತಾರೆ. ಈ ಮಣ್ಣಿಗೆ ಅನೇಕ ಕಾಯಿಲೆಗಳನ್ನು ಗುಣಪಡಿಸುವ ಶಕ್ತಿ ಇದೆ ಮತ್ತು ಅದು ಅದೃಷ್ಟವನ್ನು ತರುತ್ತದೆ ಎಂಬ ನಂಬಿಕೆ ಇದೆ. ಸ್ಥಳೀಯರು ಈ ಜಲಪಾತದ ಸಮೀಪ ಗಿಡಮೂಲಿಕೆಗಳು ಮತ್ತು ಆಹಾರ ಉತ್ಪನ್ನಗಳನ್ನು ಮಾರಾಟ ಮಾಡುವುದನ್ನು ನಾವು ಕಾಣಬಹುದು. ಮಾಣಿಕ್ಯಧಾರ ಜಲಪಾತವು ಚಿಕ್ಕಮಗಳೂರಿನಿಂದ ಸುಮಾರು 34 ಕಿಲೋಮೀಟರ್ ಹಾಗೂ ಬೆಂಗಳೂರಿನಿಂದ 278 ಕಿಲೋಮೀಟರ್ ದೂರದಲ್ಲಿದೆ. ಚಿಕ್ಕಮಗಳೂರಿನಿಂದ ಈ ಜಲಪಾತವನ್ನು ಖಾಸಗಿ ವಾಹನಗಳ ಮೂಲಕ ತಲುಪಬಹುದು. ಬಾಬಾ ಬುಡನ್ಗಿರಿಯ ದತ್ತಪೀಠದಿಂದ ಕೇವಲ 3 ಕಿಲೋಮೀಟರ್ ದೂರವಿರುವ ಮಾಣಿಕ್ಯಧಾರ ಜಲಪಾತಕ್ಕೆ ಬಾಬಾ ಬುಡನ್ಗಿರಿಯಿಂದ ಚಾರಣವನ್ನು ಮಾಡಿಕೊಂಡೇ ತಲುಪಬಹುದು.
ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಕ್ಷೇತ್ರವಾದ ಬಾಬಾ ಬುಡನ್ಗಿರಿಯ ದತ್ತಪೀಠಕ್ಕೆ ಸಮೀಪವೇ ಇರುವ ಮಾಣಿಕ್ಯಧಾರ ಜಲಪಾತದ ಮಹತ್ವವನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷವು ಸದಾಕಾಲ ಇರಲೆಂದು ಕೇಳಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.